ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಎಳೆದಾಗಿರೋ ಬೀನ್ಸ್ ತೊಗೊಂಬಂದಿದ್ದೆ ನಾನು. ಇಲ್ಲಿ ನೋಡಿ, ಎಲ್ಲ ಸ್ವಚ್ಛವಾಗಿ ತೊಳೆದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿದ್ದಾಗ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫಸ್ಟ್ ಡ್ರೈ ಫ್ರೈ ಮಾಡ್ಕೊಂಡು ಆಮೇಲೆ ಎಣ್ಣೆ ಹಾಕೋಣ. ಆಲ್ರೆಡಿ ಒಣಗಿದೆ, ಇನ್ನೊಂದು ಸ್ವಲ್ಪ ಡ್ರೈ ಮಾಡಿ. ಇವಾಗೆಲ್ಲ ಇದು ನೀರಿನ ಅಂಶ ಈ ಥರ ಸ್ಟವ್ ಆನ್ ಮಾಡಿದ ತಕ್ಷಣ ನೀರಿನ ಅಂಶ ಬಂದುಬಿಡುತ್ತೆ ಹೊರಗಡೆ. ಅದು ಫುಲ್ ಡ್ರೈ ಮಾಡ್ಕೊಂಡು ಎಣ್ಣೆ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಷ್ಟು ಬೀನ್ಸ್ ತೊಗೊಂಡಿರ್ತಾರೆ ಆ ಒಂದು ಅಂದಾಜಲ್ಲಿ ನೋಡಿ ಹಾಕೊಳ್ಳಿ. ಇಷ್ಟೇ ಅಂತ ಏನೋ ಇದು ಮಾಡೋಕ್ಕಾಗಲ್ಲ. ಒಂದು 1/4 kg ತೊಗೊಂಡಿರ್ತೀವಿ, ಅರ್ಧ kg ತೊಗೊಂಡಿರ್ತೀವಿ. ಈ ಉರಿ ಸಣ್ಣ ಮಾಡಿಕೊಂಡು, ಇಲ್ಲಾಂದ್ರೆ ಈ ಥರ ಎಣ್ಣೆ ಎಲ್ಲ ಕಡೆ ಸ್ಟವ್ ಮೇಲೆ ಹಿಡಿದ್ಬಿಡುತ್ತೆ ಡ್ರೈ ಮಾಡಲಿಲ್ಲ ಅಂದರೆ. ನೀರಿನ ಅಂಶ ಇತ್ತು ಅಂದರೆ ಒಂದು ಸ್ವಲ್ಪನಾದರೂ, ಅದಕ್ಕೆ ಅಂತ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ. ಇದು ನನ್ನ ಮಗಳಿಗೆ ತುಂಬ ಇಷ್ಟ. ಮಗಳು ಇಷ್ಟಪಡಲ್ಲ ಅಷ್ಟೊಂದು, ಅವನು ಬೇಯಿಸಿದ ಇಷ್ಟಪಡ್ತಾಳೆ. ಅದಕ್ಕೆ ಅವನು ಬೇರೆ ಕಡೆ ಇರೋದ್ರಿಂದ ನಾನು ಜಾಸ್ತಿ ಮಾಡೋದೇ ಇಲ್ಲ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಸುಮಾರು ದಿನ ಆದಮೇಲೆ. ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು, ತುಂಬ ಜೋರಾಗಿ ಬಿಡಬಾರ್ದು, ಅದು ಆಗುತ್ತೆ. ತುಂಬ ಆಯಿಲ್ ತುಂಬ ಕಾದಂಗಾಗಿ ಸ್ಮೆಲ್ ಬರುತ್ತೆ, ಕಹಿ ಸ್ಮೆಲ್ಲು. ಸ್ವಲ್ಪ ಮೀಡಿಯಮ್ ಇಟ್ಟು ಸಣ್ಣ ಮಾಡಿ, ಆಗಾಗ ಜಾಸ್ತಿ ಕಾಯ್ದಾಗ ಸಣ್ಣ ಮಾಡಿ ಮಾಡ್ಕೊಂಡು ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೋಣ. ಇದು ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು ಕಟ್ ಮಾಡಿರೋವಂಥದ್ದು ಹಾಕ್ತಾಯಿದ್ದೀನಿ. ದಪ್ಪ ದಪ್ಪ ಕಟ್ ಮಾಡಿಬಿಟ್ಟಿದೆ ನಮ್ಮ ಮಗ. ಸಣ್ಣ ಕಟ್ ಮಾಡಬೇಕು. ಒಂದೊಂದು ಟೈಮ್ ಸಣ್ಣ ಕಟ್ ಮಾಡ್ತಾಳೆ, ನನ್ನ ಬೋರ್ ಆದರೆ ಈ ಥರ ಮಾಡ್ತಾಳೆ. ಈ ಥರ ಮಾಡಿಟ್ಟಿದ್ದೆ, ನಾನು ಅದನ್ನೇ ಪೀಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಇವಾಗ ಕೇಳಿದ್ರೆ ಸಣ್ಣ ಕಟ್ ಯಾಕೆ ಮಾಡಿಲ್ಲ ಅಂತ, ಅದು ಹೊಸ ಈರುಳ್ಳಿ ಅಲ್ವಾ, ಅದಕ್ಕೆ ದಪ್ಪ ಬಂದು ಏರಿದೆ ಅಂತ ಹೇಳ್ತಾರೆ ನನಗೇನೆ. ಸಣ್ಣ ಕಟ್ ಮಾಡಬೇಕಲ್ಲ ಅಡುಗೆಗೆ ಅಂದರೆ. ಹೀಗೇ ಮಕ್ಕಳು. ಒಂದು ಚಿಟಿಕೆ ಅರಿಶಿನ ಹಾಕೋಣ. ನೋಡಿ, ಎಲ್ಲಿ ವಿಡಿಯೋದಲ್ಲಿ ಹೇಳ್ಬಿಡ್ತೀನೋ ಅಂತ ವಿಡಿಯೋ ಕಟ್ ಮಾಡ್ತಾಯಿದ್ದೆ. ನಾನು ಹೇಳಿದೆ ಆನ್ ಮಾಡು ಅಂತ, ಆನ್ ಮಾಡಿಲ್ಲ ಆಗ. ಆ ಥರ ಅವಳಿಗೆ ಎಲ್ಲ ತರಕಾರಿ ಕಟ್ ಮಾಡಿದ್ರೆ ಅವ್ಳ ಕೆಲಸ ತೊಳೆದ್ಕೊಡೋದು. ನಂದು ವಿಡಿಯೋನು ಅವಳೇ ಮಾಡ್ತಾಳೆ, ನಾನು ಅಡುಗೆ ಮಾಡ್ತೀನಿ ಅಷ್ಟೇ. ನೋಡಿ, ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಅವಳು ಮಾಡ್ತಾಳೆ ಅಡುಗೆಗಳನ್ನು ಇದೇ ಥರ ನೋಡ್ಕೊಂಡು ಚೆನ್ನಾಗಿ ಮಾಡ್ತಾಳೆ. ಇವಾಗ ನಾನು ಅಡುಗೆ ಮಾಡೋದ್ರಿಂದ ವಿಡಿಯೋ ಮಾಡೋಕ್ಕೋಸ್ಕರ ಮಾಡೋದು ಅವಳು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸಣ್ಣ ಉರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಕಾಟ ಎದ್ಬಿಡುತ್ತೆ. ಖಾರದ ಪುಡಿ ಎಲ್ಲ ಇರುತ್ತಲ್ಲ ಫ್ರೈ ಮಾಡೋದ್ರಿಂದ. ಈಗ ಸಕ್ಕರೆ ಹಾಕೋಣ. ನೀವು ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಸುಮ್ಮನೆ ಸ್ವಲ್ಪ ನಾಲಿಗೆ ರುಚಿ ಕೊಡಲಿ ಅಂತ ಅಷ್ಟೇ, ಫ್ಲೇವರ್ಗೆ. ಅದು ಹೇಳ್ತಿರ್ತೀನಿ ಯಾವಾಗಲೂ ಅಡುಗೆ ಸ್ವಲ್ಪ ಸಕ್ಕರೆ ಅಂದರೆ ಕೆಲವೊಂದಕ್ಕೆ ಹುಡಿ ಹಾಕಿದ್ದಕ್ಕೆ ಮಾತ್ರ, ಬೇರೆದಕ್ಕೆ ಹಾಕೋ ಅಗತ್ಯ ಇಲ್ಲ. ಈಗ ಸ್ವಲ್ಪ ನೀರು ಹಾಕೋಣ ಅಂತ. ನೋಡಿ, ಹುಣಸೆ ರಸ ಈ ಥರ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಒಂದು ವಾರವರೆಗೂ ಬರುವಷ್ಟು ನೆನೆಸಿಟ್ಬಿಟ್ಟಿರ್ತೀನಿ ನಾನು. ನೆನೆಸಿಟ್ರೆ ಚೆನ್ನಾಗಿ ರಸ ಬರುತ್ತೆ. ಈ ಥರ ತೊಗೊಂಡೆ, ಖಾಲಿಯಾಗಿತ್ತು. ತೊಗೊಂಡ್ಬಿಟ್ಟು ಸ್ವಚ್ಛವಾಗಿ 1-2 ನೀರಲ್ಲಿ ತೊಳ್ಕೊಂಬಂದಿದ್ದೀನಿ. ಸ್ವಲ್ಪ ನೆನೆಸಿಟ್ಟಿರೋದು ಸ್ವಲ್ಪ ಹಾಕೋಬೋದು ರಸ, ಇಲ್ಲಾಂದ್ರೆ ಜಾಸ್ತಿ ಬಂದುಬಿಡುತ್ತೆ ಅದು ನೆನೆದಿರೋದ್ರಿಂದ. ಆಲ್ರೆಡಿ ಈಗ ನೆನೆದಿಲ್ಲ, ಕಡಿಮೆ ರಸ ಇರುತ್ತೆ. ಸ್ವಲ್ಪ ನೋಡಿ, ಹುಡಿ ನೀವು ಎಷ್ಟು ತಿಂತೀರ ನೋಡಿ, ಸ್ವಲ್ಪ ಈ ಥರ ಕೈ ಹಿಡಿದು ಹಾಕೋದು. ಒಳಗಡೆ ಸಿಪ್ಪೆ ಕೂಡ ಇರುತ್ತಲ್ಲ, ಅದಕ್ಕೆ ಸಾಕಿದಕ್ಕೆ. ನೋಡಿ, ಈರುಳ್ಳಿ ಹಾಗೆ ತೇಲ್ತಾ ಇದೆ, ಹಾಗೆ ಬೈತಾ ಇದ್ದೀನಿ ಅವಳಿಗೆ. ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡು ಅಂತ ಇದ್ದಾಳೆ. ಮಾಡಿಬಿಟ್ಟಿರ್ತಾರಲ್ವ ಒಂದೊಂದು ಟೈಮ್ನ, ಹೀಗಾಗಿ ಅದರಲ್ಲಿ ಸಮರ್ಥನೆ ಬೇರೆ. ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಬೇಯಬೇಕಲ್ವ ಅದು. ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಅದು ಹೇಳಿದ್ನಲ್ಲ, ಮಗಳು ಇಷ್ಟಪಡೋದಿಲ್ಲ, ಬೇಯಿಸಿ ಮಾಡಿರೋದನ್ನು ಇಷ್ಟಪಡ್ತಾಳೆ, ಮಗ ಇಷ್ಟಪಡ್ತಾನೆ. ಅದಕ್ಕೆ ಇವತ್ತು ಯಾಕೋ ನೆನಪಾಯಿತು, ಅದಕ್ಕೆ ಒಂದು ಇದನ್ನು ಮಾಡೋಣ, ವಿಡಿಯೋಕ್ಕೂ ಆಗುತ್ತೆ ಅಂತ ಮಾಡಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡು ಆಮೇಲೆ ಕಡಲೆ ಬೀಜದ ಪುಡಿ ಹಾಕೋಣ. ಲಾಸ್ಟ್ ಕೊಬ್ಬರಿ ತುರಿದ್ರು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಮೆತ್ತಗಾಗೋರು ಬೇಯಿಸ್ಕೋಣ. ಪಲ್ಯ ನೋಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋಣ. ಇದಕ್ಕೆ ತುಂಬ ನೀರು ಹಾಕೊಳ್ಳೋದು ಬೇಡ, ಸ್ವಲ್ಪ ಡ್ರೈ ಇದ್ರೇ ಚೆನ್ನಾಗಿರುತ್ತೆ ಇದು. ಈ ಪಲ್ಯ ಸ್ವಲ್ಪ ತುಂಬ ರಸ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ಸಾರು ಇತ್ತಂದರೆ ಸ್ವಲ್ಪ ಸೈಡ್ ಹಾಕ್ಕೊಂಡು ತಿನ್ಬೇಕು. ಚಟ್ನಿ ಪುಡಿನೂ ಸೈಡಿಗೆ ಪಲ್ಯ, ತುಪ್ಪ ಹಾಕ್ಕೊಂಡು ತಿಂದು ಚೆನ್ನಾಗಿರುತ್ತೆ. ಪೀಸ್ ಚೆನ್ನಾಗಿ ಬೇಯಬೇಕು. ಇವಾಗ ಇದಕ್ಕೆ
ಕಡಲೆ ಬೀಜ ಪುಡಿ ಒಂದು ಟೈಮ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ಕೂಡ. ಇದು ನೋಡಿ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಮಿಕ್ಸಿ ಹಾಕಿ ಇಟ್ಕೊಂಡಿರೋಂಥ ತರಿತರಿಯಾದ ಕಡಲೆ ಬೀಜದ ಪುಡಿ ಇದು. ಇಲ್ಲ ಅಂದರೆ ಪರವಾಗಿ ಹಾಗೇನೂ ಮಾಡ್ಕೋಬೋದು. ನೀವು ಬೇಕಿದ್ರೆ ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ತುರಿ ಇದ್ದರೂ ಹಾಕ್ಕೋಬೋದು. ಚೆನ್ನಾಗಿರುತ್ತೆ, ನೋಡಿದ್ರೆ ತಿನ್ಬೇಕು ಅನಿಸುತ್ತೆ, ಅಷ್ಟು ಮಸ್ತಾಗಿರುತ್ತೆ ಈ ಪಲ್ಯ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಫುಲ್ ಮೇಲೆ ರಸ ಬರಬಾರ್ದು, ಅದು ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಪಲ್ಯ ಅಷ್ಟೇ. ನೋಡಿದ್ದು ಆಫ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಬೇರೆ ಪಾತ್ರೆಗೆ ತೆಗೆದಿಡ್ತಾಯಿದ್ದೀನಿ. ಮಸ್ತ್ ಬೀನ್ಸ್ ಪಲ್ಯ ಗಮ್ಮಂತ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಳ್ಳಿ, ನಾನು ಹಾಕಲಿಲ್ಲ, ಮರ್ತದೆ ನಾನು. ನೋಡಿ ಬೀನ್ಸ್ ಪಲ್ಯ ರೆಡಿಯಾಗಿದೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಟ್ಟು. ತುಂಬ ಮಸ್ತಾದ ಬೀನ್ಸ್ ಪಲ್ಯ ರೆಡಿಯಾಗಿದೆ. ಚಪಾತಿ, ರೊಟ್ಟಿ, ಅನ್ನದ ಜೊತೆ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.